ಹಲೋ ಏನೋ ಏನ್ ಹೇಳ. ಸರ್, ನಮಸ್ತೆ. ಏನೋ ನಮಸ್ತೆ ಬಿಡ. ನಿಂದ ಸರ್, ಮಿಸ್ ಕಾಲ್ ಲಿಸ್ಟ್ ಹಾಕ್ಲಾ ನಿನ್ಗೆ? ನಾ ಡೈಲಿ ಒಂದ್ಸರಿ ಅಷ್ಟೇ ಮಾಡೋದು. ನೀವು ಮನ್ಸಾರ ಎತ್ಲಿ ಅಂತ ಹೇಳಿ ಡೈಲಿ ಪ್ರತಿದಿನ ಪ್ರಯತ್ನ ಅಂತೂ ಮಾಡ್ತೀನಿ, ಮಾಡಿಲ್ಲ ಅಂತಲ್ಲ. ಪ್ರತಿದಿನ ಪ್ರಯತ್ನ ಮಾಡ್ತೀನಿ. ಪ್ರಯತ್ನಕ್ಕೆ ಪ್ರತಿಫಲ ಯಾವಾಗಾದ್ರೂ ಸಿಗ್ಲಿ ಅನ್ನೋ ನನ್ನ ಉದ್ದೇಶ. ಏನಿದೆ ಪ್ರತಿಫಲ ಏನಿದೆ ಹೇಳ್ಬಿಡ, ಕೊಟ್ಬಿಡ್ತೀನಿ ಎಲ್ಲ ನಿಂದು. ಏನಿಲ್ಲ ಸರ್, ಎಷ್ಟಿದೆ ಹಂಗ ನಿನ್ ಸಾಲ? ಸರ್ ನಂದೇನಿಲ್ಲ ಸರ್. ಅಲ್ಲೋ ನಿನ್ಗೆ ಅವ್ರ ಹತ್ರ ಏನ್ ಸಾಲ ಕೊಡ್ಬೇಕನ್ನ ಕೊಟ್ಬಿಡ್ತೀನಿ. ಇಲ್ಲ ಇಲ್ಲ ಫೋನ್ ಇಲ್ಲ ಇಲ್ಲ ಮಾಡ್ತೀಯ? ಇಲ್ಲ ಈ ಸಾಲಗಾರರು ಮಾಡಲ್ವೋ? ಹಂಗ್ ಮಾಡ್ತಿದ್ರಿ ನೀವು ಫೋನು? ಸರ್, ಏನೋ ಅದು ಖುಷಿ. ನೀವು ನಿಮ್ ಕಡೆಯಿಂದ ಅದು ಬಯಸ್ಕೊಳ್ಳೋದೇ ಒಂದ್ ಖುಷಿ, ಮಾತಾಡೋದೇ ಒಂದ್ ಖುಷಿ. ಅದು ಮಾತಾಡಿದ್ರೆ ಏನೋ ಒಂದ್ ಖುಷಿ ಅನ್ನೋ ಸಲುವಾಗಿ ಪ್ರಯತ್ನ. ಏನ್ ನಿನ್ ಭಾಷೆ ಅಷ್ಟ್ ಚೆನ್ನಾಗಿದೆ. ಯಾವ ಊರ್ ನಿಂದು? ಸರ್, ನಮ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು. ಅರೆ ರಾಣೆಬೆನ್ನೂರಿನ ರಾಜ ಫೋನ್ ಮಾಡ್ತಾ ಇದ್ದಾನೆ. ಹೌದು ಸರ್, ನನ್ನ ಹೆಸರು ಕಿಶೋರ್ ರಾಜ್ ಸಣ್ಣಮನಿ ಅಂತ ಹೇಳಿ. ಹೌದೇನಾ? ಹೌದು. ನಿನ್ನ ಹೆಸರು? ಹೌದ್ರಿ, ಕಿಶೋರ್ ರಾಜ್ ಸಣ್ಣಮನಿ ಅಂತ ಹೇಳಿ, ರಾಣೆಬೆನ್ನೂರು ಸರ್ ನಂದು. ನಿಂದ ಹೆಸರಲ್ಲಿ 2 ಸಲ ಚಿಕ್ಕತನ ಬರುತ್ ನೋಡ. ಸಣ್ಣ ಮನೇಲಿ ಸಣ್ಣ ಇದೆ, ಕಿಶೋರ್ ಅಂದ್ರು ಸಣ್ಣ ಅಂತ ಅರ್ಥ. ಹೌದೇನ್ ಸರ್? ನನಗೆ ಅಷ್ಟು ಅದ್ರದ್ದು ಮಾಹಿತಿ ಇಲ್ಲ ಸರ್. ಕಿಶೋರ್ ಅಂದ್ರೆ ಮಗು ಅಂತ ಅರ್ಥ. ಸರ್, ಹೌದು ಸರ್. ಅದು ಸಣ್ಣ ಮಗು ಅಂತ. ಸಣ್ಣ ಮಗು ಅಂತ ಹೇಳಿ ಅದೇ. ಸರ್. ಸಣ್ಣ ಮಗು, ಸಣ್ಣ ಮನಿ, ಸರ್. ರಾಜ. ಹೇಳು. ಈಗ ತುಳಸಿ ಮಾಲೆ ಹಾಕ್ತಾರಲ್ಲ ಸರ್, ನಾವು ರಾಘವೇಂದ್ರ ಸ್ವಾಮಿಗಳಿಗೆ ರಾಘವೇಂದ್ರ ಸ್ವಾಮಿಗಳು ನಾನು ಬಹಳ ನಂಬ್ತೀನಿ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ನಮ್ದು ಒಂಥರ ಏನೋ ಒಂದು ಎನರ್ಜಿ ಅವ್ರು ಅಂದ್ರೆ. ಈ ತುಳಸಿ ಮಾಲೆ ಹಾಕೋದ್ರ ಬಗ್ಗೆ ನನಗೆ ಒಂದಿಷ್ಟು ಕನ್ಫ್ಯೂಷನ್. ಈ ನಾನ್ ವೆಜ್ ತಿನ್ನೋದಕ್ಕೂ ವೆಜ್ ಏನೋ ಅಂತಾರೆ, ಅದ್ರ ಸಲುವಾಗಿ ಅದನ್ನ ಕೇಳೋಣ ಅಂತ ಹೇಳಿ ಅದು ಒಂದ್ ಮನ್ಸಲ್ಲಿತ್ತು. ಅದನ್ನೊಂದು ತಿಳಿಸ್ಕೊಟ್ರೆ ಒಳ್ಳೇದಂತ ನಾನು. ಎಲ್ಲೂ ಬರ್ದೇ ಇಲ್ವಲ್ಲ ಹಂಗೆ ತುಳಸಿ ಮಾಲೆ ಹಾಕೊಂಡ್ರೆ ಇಂಥದ್ದೇ ಪದಾರ್ಥ ತಿನ್ಬೇಕು ಅಂತ? ಹೌದು ಸರ್, ಅದೇನಿಲ್ಲ. ತುಳಸಿ ಎಲ್ಲಾ ಧರ್ಮಗಳಲ್ಲೂ ಶ್ರೇಷ್ಠವಾದಂತಹ ಗಿಡಮೂಲಿಕೆ ಅದು. ಹ್ಞೂನ್ರಿ. ನಮ್ಮ ಧರ್ಮ, ಸನಾತನ ಧರ್ಮ, ಅದಕ್ಕೆ ಆಯುರ್ವೇದದಲ್ಲಿ ತುಂಬಾ ಹೆಸರು ಕೊಟ್ಟು ಪುರಾಣಗಳಲ್ಲಿ ಅದಕ್ಕೆ ಕಥೆಗಳಿದೆ ತುಳಸಿ ಬಗ್ಗೆ. ಹ್ಞೂನ್ರಿ. ಅದನ್ನ ಔಷಧಿಯ ರಾಜ ಅಂತ ಕರೀತಾರೆ. ಹೌದು. ಅದು ಮೈಗೆ ಅಂಟಿದ್ರೇನೆ ಅನೇಕ ರೋಗಗಳು ದೂರ ಆಗುತ್ತೆ ಅಂತ ಹಾಕೊಳ್ಳೋದಷ್ಟೇ. ತುಳಸಿ ಮಾಲೆ ಹಾಕೊಂಡ್ರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅನ್ನೋದು ಏನು ಇಲ್ಲ. ತಿನ್ನುವುದು ಅವರವರಿಗೆ ಸೇರಿದ್ದು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಅವಾಗ ನವಾಬನ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಹೋದಾಗ ಹೌದ್ರಿ, ಹೌದು, ತುಳಸಿ ಮಾಲೆ ಹಾಕೊಂಡಿರ್ತಾರೆ. ಅವ್ರಿಗೆ ಒಂದು ಮಾಂಸದ ಅಡಿಗೆ ಇಟ್ಟಾಗ ಪ್ರಸಾದ ಅಡಿಗೆ ಕೊಡ್ತಾರೆ. ಅವಾಗ ತುಳಸಿ ಮಾಲೆ ಮಾಯ ಆಗ್ಲಿಲ್ಲ. ಹೌದು, ಆ ಪದಾರ್ಥ ಮಾಯವಾಗಿ ಹಣ್ಣು ಹಂಪಲ ಆಯ್ತಲ್ಲ. ಹಾಗೆ ತುಳಸಿ ಮಾಲ ಹಾಕೊಳ್ಳೋದಕ್ಕೂ ಯಾರ್ ಬೇಕಾದ್ರೂ ಹಾಕೋಬಹುದು. ನಿನಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು. ಔರಂಗಜೇಬ ಧರ್ಮದ್ವೇಷಿಯಾಗಿದ್ದ ಹಿಂದೂ ಧರ್ಮಕ್ಕೆ. ಅವ್ರ ತಾತ ಅಕ್ಬರ ಆಗಿರ್ಲಿಲ್ಲ ಹಂಗೆ. ಬಟ್ ಅವನಿಗೂ ಸಾವಿನ ಸಮಯದಲ್ಲೂ ಒಬ್ರು ಗುರುಗಳು ಇರ್ತಾರೆ ಔರಂಗಜೇಬನಿಗೆ. ಇದೆಲ್ಲ ನಶ್ವರ ಅನ್ಸಿರ್ಬೇಕು. ಅದೇನೇ ಆಗಿರ್ಲಿ, ಔರಂಗಜೇಬ ಕುಲ್ತಾಬಾದ್ ಅನ್ನೋ ಊರಲ್ಲಿ ತನ್ನ ಸಮಾಧಿ ಮಾಡಿಸ್ಕೊತಾನೆ. ಆತನ ಪತ್ನಿ ಆಗ್ಲಿ ಔರಂಗಜೇಬನ ತಾಯಿಗಾಗ್ಲಿ ಇಬ್ಬರಿಗೂ ತಾಜ್ ಮಹಲ್ ಇದೆ. ಆಗ್ರಾದಲ್ಲಿರೋದು ಔರಂಗಜೇಬನ ತಾಯಿ ಸಮಾಧಿ. ಅದೇ ಔರಂಗಾಬಾದಲ್ಲಿರೋದು ಔರಂಗಜೇಬನ ಪತ್ನಿಯ ಸಮಾಧಿ. ಅಲ್ಲಿ ಬಿಬಿ ಕಾಮ್ ಅಕ್ಬರ ಅಂತಿದೆ. ಇಬ್ಬರು ತಾಜ್ ಮಹಲ್ ತರನೇ ಇದೆ, ಒಂದಕ್ಕಿಂತ ಇನ್ನೊಂದು. ಆದ್ರೆ ಔರಂಗಜೇಬ ಮಾತ್ರ ನನಗೆ ಯಾವ ಸಮಾಧಿ ಬೇಡ, ಕಟ್ಟಡ ಬೇಡ. ಅಕ್ಬರನ್ಗೆ ಸಮಾಧಿ ಇದೆ, ಜಹಾಂಗೀರ್ಗಿದೆ, ಬಾಬರ್ಗಿದೆ, ಹುಮಾಯೂನ್ಗಿದೆ, ಎಲ್ಲರಿಗಿದೆ. ಆದ್ರೆ ಔರಂಗಜೇಬ ಮಾತ್ರ ಏನ್ ಮಾಡ್ತಾನೆ, ಅವನು ಅವ್ರದೇ ಧರ್ಮದ ಆಧ್ಯಾತ್ಮಿಕ ಪರಮಾವಧಿಗೆ ಹೋಗ್ಬಿಟ್ಟು ಕುಲ್ತಾಬಾದ್ ಅನ್ನೋ ಕಡೆ ಸಮಾಧಿ ಏರ್ಪಡಿಸ್ಕೊತಾನೆ. ಇದ್ರ ಮೇಲೆ ಏನು ಕಟ್ಟಬಾರ್ದು, ಮಣ್ಣಿನ ಗುಡ್ಡೆ ಮಾತ್ರ ಹಾಕೋಬೇಕು. ಅದರ ತಲೆ ಹತ್ರ ಬಾಜಿಲ್ ಗಿಡ ಹಾಕ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ತುಳಸಿ ಗಿಡ ಹಾಕ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ತುಳಸಿ ಅಷ್ಟು ಶ್ರೇಷ್ಠ. ತುಳಸಿ ಯಾವುದೇ ಒಬ್ಬ ವ್ಯಕ್ತಿತ್ವಕ್ಕೆ ಸೀಮಿತ ಅಲ್ಲ, ಯಾರು ಬೇಕಾದ್ರೂ ಬಳಸಬಹುದಂತಹ ಮಾನವ ಧರ್ಮ ಹೇಗೋ ಹಾಗೆ ತುಳಸಿಗೂ ಎಲ್ಲರೂ ಒಂದೇ. ಸಮೋಹಂ ಸರ್ವಭೂತೇಶು ಅಂತ ಎಲ್ಲಾ ಜೀವ ಜಂತುಗಳು ತುಳಸಿಗೊಂದೇ. ತುಳಸಿ ಮೇಲೆ ಒಂದು ಹಲ್ಲಿ ಇರುತ್ತೆ ಅಂತ ಇಟ್ಕೊಪ್ಪ. ಆ ಹಲ್ಲಿ ಒಂದು ಹುಳನ್ ತಿನ್ನತ್ತೆ ಅಂತ ಇಟ್ಕೊಪ್ಪ. ಅದು ತಪ್ಪ? ಇಲ್ರಿ.
ಹಂಗೆ ನಿನ್ನ ಊಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ತುಳಸಿ ಒಂದು ದೇವರ ಭಕ್ತಿಯ ಸಂಕೇತ. ಅದು ನಿನ್ನ ಊಟದನ್ನ ಸರಿಪಡಿಸಲೂಬಹುದು, ನಿನ್ನ ಸಾತ್ವಿಕತೆಯನ್ನ ಬೆಳೆಸಲೂಬಹುದು. ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಟಬೇಡ, ಇಂಥ ಭಯಗಳು ಇಟ್ಕೋಬೇಡ. ತುಳಸಿನ ನೀನು ಬಳಸು. ತುಳಸಿಯ ಶ್ರೇಷ್ಠ ಯಾವ್ದು ಇಲ್ಲ. ತುಳಸಿ ಹಬ್ಬ ಕೂಡ ಬರುತ್ತೆ ದೀಪಾವಳಿ ಆದ ನಂತರ. ಅದರ ಬಗ್ಗೆ ಅಧ್ಯಯನ ಮಾಡು. ತುಳಸಿಯ ಉಸಿರು, ತುಳಸಿಯ ಎಲೆ, ತುಳಸಿಯ ಕಾಂಡ, ತುಳಸಿಯ ಬೇರು, ಪ್ರತಿಯೊಂದು ಮಹಾಮಹಿಮ ಅದು. ಹಾಗೆ ತುಳಸಿಗೆ ಈ ಒಂದು ಎಲ್ಲ ಪ್ರಪಂಚದ ಎಲ್ಲ ಧರ್ಮಗಳಲ್ಲೂ ಗೌರವ ಇದೆ. ಹೌದ್ರಿ. ಓಕೆ ಸರ್, ಧನ್ಯವಾದಗಳು ಸರ್.